ಸುಹಾಸ್ ಶೆಟ್ಟಿ ಕೊಲೆಗೂ ಮುನ್ನ ಹಂತಕರು ಪಾರ್ಟಿಯನ್ನ ಮಾಡಿದ್ರು. ಏಪ್ರಿಲ್ನಲ್ಲಿ ಭರ್ಜರಿ ಪಾರ್ಟಿಯನ್ನ ಮಾಡಿದ್ರು ಆರೋಪಿಗಳು. ಕಳಸದ ರೆಸಾರ್ಟ್ನಲ್ಲಿ ಆರೋಪಿಗಳು ಪಾರ್ಟಿ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕ್ಯಾಂಪ್ ಫೈರ್ ಅನ್ನ ಹಾಕಿ ಪಾರ್ಟಿ ಮಾಡಿದ್ದಂತಹ ಫೋಟೋ ಲಭ್ಯ ಆಗಿದೆ. ಫಾಜಿಲ್ ಸಹೋದರ ಆದಿಲ್ ಕೊಟ್ಟಂತಹ ಹಣದಲ್ಲಿ ಪಾರ್ಟಿಯನ್ನ ಮಾಡಿದ್ರ ಹಾಗಾದ್ರೆ ಆರೋಪಿಗಳು? ಇದು ಇರುವಂತಹ ಅನುಮಾನ. ಒಟ್ಟು 8 ಮಂದಿ ಆರೋಪಿಗಳು ಪ್ರಕರಣದಲ್ಲಿ ಇದುವರೆಗೆ ಅರೆಸ್ಟ್ ಆಗಿರೋದು. ಅದರಲ್ಲಿ 3 ಜನ ಆರೋಪಿಗಳು. ಇವೇನು ಫೋಟೋ ಗಮನಿಸ್ತಾ ಇದ್ದೀರಿ, ಇದು ಮುಜಮ್ಮಿಲ್ನ ಫೋಟೋ. ಆರೋಪಿ ಮುಜಮ್ಮಿಲ್ ಕಳಸದಲ್ಲಿ ಆತ ಪಾರ್ಟಿ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಫೋಟೋ. ಇದರಲ್ಲಿ ಇನ್ನೂ 2 ಆರೋಪಿಗಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಒಂದು ಕಳಸದ ರಂಜಿತ್, ಮತ್ತೋರ್ವ ನಿಯಾಜ್ ಅನ್ನುವಂಥ ಆರೋಪಿ. ಶಾಂತಿಗುಡ್ಡೆ, ಮಂಗಳೂರಿನ ಶಾಂತಿಗುಡ್ಡೆಯ ನಿಯಾಜ್. ಈ 3 ಜನ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಇದೆ. ಕಳಸದಲ್ಲಿ ಇವರು ಪಾರ್ಟಿ ಮಾಡಿರುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಪಾರ್ಟಿ ಫೋಟೋನ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಆ ಡೀಟೇಲ್ಸ್ ನ ನೋಡ್ತಾ ಇದ್ದೀರಿ. ಕಳಸದಲ್ಲಿ ಪಾರ್ಟಿ ಮಾಡಿರುವ ಅನುಮಾನ ವ್ಯಕ್ತವಾಗ್ತಾ ಇರೋದು. ಆದಿಲ್ ಮೆಹರೂಫ್ ಫಾಜಿಲ್ನ ಸಹೋದರ 3 ಲಕ್ಷ ರೂಪಾಯಿ ಹಣವನ್ನ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾನೆ, ನೇರವಾಗಿ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡೋದಕ್ಕೆ. ಸಫಾನ್ ಗ್ಯಾಂಗ್ ಕೈನಲ್ಲಿ 3 ಲಕ್ಷ ರೂಪಾಯಿ ಹಣವನ್ನ ಕೊಡ್ಲಾಗಿರುತ್ತೆ. ಆ 3 ಲಕ್ಷ ರೂಪಾಯಿ ಹಣ ಈ ಹಂತಕರ ಕೈಯೇನ್ ಸೇರಿರುತ್ತೆ, ಅದೇ ಹಣದಲ್ಲಿ ಇವರು ಕಳಸದಲ್ಲಿ ಪಾರ್ಟಿ ಮಾಡಿರುವ ಅನುಮಾನ ವ್ಯಕ್ತವಾಗ್ತಾ ಇರೋದು. 2 ಆರೋಪಿಗಳು ಕಳಸದವರು, ಒಬ್ಬಾತ ರಂಜಿತ್, ಮತ್ತೊಬ್ಬ ನಾಗರಾಜ್. ಇವರಿಬ್ರು ಕೂಡ ನಿಯಾಜ್ ಅನ್ನುವಂಥ ಆರೋಪಿ ಏನಿದ್ದಾನೆ ಆತನಿಗೆ ಸ್ನೇಹಿತರು. ಆ ನಿಯಾಜ್ ಇವರಿಬ್ಬರನ್ನ ಸಂಪರ್ಕ ಮಾಡಿ ಇವರನ್ನ ಕೂಡ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡುವುದಕ್ಕೆ ಅಂತ ಹೇಳಿ 15 ದಿನಗಳ ಮುಂಚೆಯೇ ಕರೆಸಿಕೊಂಡಿದ್ದ. ಈಗ ಪಾರ್ಟಿ ಮಾಡಿರೋರಲ್ಲಿ ಮುಜಮ್ಮಿಲ್, ನಿಯಾಜ್ ಹಾಗೆಯೇ ರಂಜಿತ್, ಈ 3 ಜನ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸ್ಕೆಚ್ ಹಾಕಿದ್ರು, ಎಷ್ಟು ದಿನಗಳಿಂದ ಸ್ಕೆಚ್ ಹಾಕಿದ್ರು, ಸ್ಕೆಚ್ ಹಾಕುವಂತಹ ಸಂದರ್ಭದಲ್ಲಿ ಯಾರ್ಯಾರು ಸಾಥನ್ನ ಕೊಟ್ಟರು, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.